ಎಲ್ಲರಿಗೂ ನಮಸ್ಕಾರ. ಇವತ್ತು 21 ದಿನ ನಾನು ಹೇಳುವಂಥ ಅಭ್ಯಾಸಗಳನ್ನ ರೂಢಿ ಮಾಡಿಕೊಂಡ್ರೆ ನಿಮ್ಮ ಮೆದುಳು ಸೂಪರ್ ಬ್ರೈನ್ ಆಗುತ್ತೆ. ಆ ಒಳ್ಳೆ ಅಭ್ಯಾಸಗಳನ್ನ ಹೇಳೋದಕ್ಕಿಂತ ಮುಂಚೆ ನಮ್ಮ ಮೆದುಳಿನ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹೇಳ್ತೀನಿ, ಬನ್ನಿ. ಒಬ್ಬ ಅಡಲ್ಟ್ ವ್ಯಕ್ತಿಯ ಮೆದುಳಿನಲ್ಲಿ 100 ಬಿಲಿಯನ್ ನ್ಯೂರಾನ್ಸ್ ಇರುತ್ತೆ. ಅವೆಲ್ಲ 10,000 ಸೆಲ್ಸ್ ಜೊತೆ ಕನೆಕ್ಟ್ ಆಗಿರುತ್ತೆ. ಆ ಕನೆಕ್ಷನ್ಸ್ ಇರೋದ್ರಿಂದನೇ ನಮ್ಮ ಬ್ರೈನ್ ಸರಿಯಾಗಿ ವರ್ಕ್ ಆಗುತ್ತೆ. ನಮ್ಮ ಮೆದುಳಿನಲ್ಲಿ 2.5 ಮಿಲಿಯನ್ ಗಿಗಾಬೈಟ್ ಡಿಜಿಟಲ್ ಮೆಮೊರಿನ ಸ್ಟೋರ್ ಮಾಡ್ಬೋದು. ನಿಮಗೆ ಅರ್ಥ ಆಗೋ ರೀತಿ ಹೇಳಬೇಕು ಅಂದರೆ, ಅಷ್ಟು ಮೆಮೊರಿನ ನಾವು ಟಿವಿಲಿ ಹಾಕಿ ಕಂಟಿನ್ಯೂಸ್ ಆಗಿ ನೋಡಬೇಕು ಅಂದರೆ 300 ವರ್ಷ ಬೇಕಾಗುತ್ತೆ. ಗೊತ್ತಾಯ್ತಲ್ವಾ ನಮ್ಮ ಬ್ರೈನ್ ಎಷ್ಟು ಪವರ್ಫುಲ್ ಅಂತ? ಇಷ್ಟು ಶಕ್ತಿ ಇರುವಂಥ ನಮ್ಮ ಮೆದುಳನ್ನ ನಾವು ಹೇಗೆ ಬಳಸ್ತಾ ಇದ್ದೀವಿ? ಒಳ್ಳೆದಕ್ಕಿಂತ ಕೆಟ್ಟದಕ್ಕೆ ಹೆಚ್ಚಾಗಿ ಬಳಸ್ತಾ ಇದ್ದೀವಿ. ನಾನು ಹೇಳುವಂಥ ಒಳ್ಳೆ ಅಭ್ಯಾಸಗಳನ್ನ 21 ದಿನ ಸತತವಾಗಿ ಮಾಡಿದ್ರೆ ನಮ್ಮ ಮೆದುಳು ಆ ಅಭ್ಯಾಸಗಳನ್ನ ನಮ್ಮ ದಿನಚರಿಯಲ್ಲಿ ಸೇರಿಸುತ್ತೆ. ಬನ್ನಿ, 6 ಒಳ್ಳೆಯ ಮೆದುಳಿನ ಅಭ್ಯಾಸಗಳನ್ನ ಇವತ್ತು ನಾನು ಹೇಳ್ತೀನಿ. ಅದು ನಿಮ್ಮ ಜೀವನವನ್ನೇ ಬದಲಾಯಿಸುತ್ತೆ. ಮೊದಲನೇದು, ಹ್ಯಾಬಿಟ್ ಟು ಇನ್ಕ್ರೀಸ್ ಬ್ರೈನ್ ಹೆಲ್ತ್. ವಯಸ್ಸು ಹೆಚ್ಚಾದಂತೆ ನಮ್ಮ ಮೆದುಳಿನ ಸೆಲ್ಸ್ನ ಕಳೆದುಕೊಳ್ತಾ ಇರ್ತೀವಿ. ಜೊತೆಗೆ ಜಾಸ್ತಿ ಸ್ಟ್ರೆಸ್, ಟೆನ್ಷನ್ ಮಾಡ್ಕೊಳ್ಳೋದು, ಡಿಪ್ರೆಷನ್ ಮಾಡ್ಕೊಳ್ಳೋದು, ಕೆಲವರಂತೂ ಡ್ರಗ್ಸು, ಆಲ್ಕೋಹಾಲು, ಮಾದಕ ವಸ್ತುಗಳನ್ನ ತೆಗೆದುಕೊಳ್ಳೋರ್ಗಂತೂ ಬ್ರೈನ್ ಸೆಲ್ಸ್ ತುಂಬ ಬೇಗ ನಾಶ ಆಗುತ್ತೆ. ನಮ್ಮ ಮೆದುಳಿಗೆ ರಕ್ತ ಸಂಚಾರ ಚೆನ್ನಾಗಿದ್ರೆ ನಮ್ಮ ಮೆದುಳು ಆರೋಗ್ಯವಾಗಿರುತ್ತೆ. ಮೆದುಳು ಆರೋಗ್ಯವಾಗಿರಬೇಕು ಅಂದರೆ ಮೊದಲು ಮಾಡಬೇಕಾಗಿರೋದು ವಾಕಿಂಗ್. 21 ದಿನ ಬೆಳಗ್ಗೆ ಅಥವಾ ಸಂಜೆ ವಾಕಿಂಗ್ ತಪ್ಪದೆ ಮಾಡಿ. ವಾಕಿಂಗ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ, ಮೆದುಳಿಗೂ ರಕ್ತ ಸಂಚಾರ ಚೆನ್ನಾಗಾಗಿ ಮೆದುಳು ಆಕ್ಟಿವ್ ಆಗಿರುತ್ತೆ. ನೆಕ್ಸ್ಟ್, ಎರಡನೇ ಅಭ್ಯಾಸ, ಹ್ಯಾಬಿಟ್ ಟು ಇನ್ಕ್ರೀಸ್ ಬ್ರೈನ್ ಮೆಮೊರಿ. ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ WHO ಪ್ರಕಾರ ಪ್ರತಿ 65 ಜನರಲ್ಲಿ ಒಬ್ಬರಿಗೆ ಮರವಿನ ಕಾಯಿಲೆ ಬರ್ತಿದೆಯಂತೆ. 2050 ವೇಳೆಗೆ ಈ ನಂಬರ್ ಡಬಲ್ ಆಗೋ ಚಾನ್ಸಸ್ ಕೂಡ ಇದೆ. ತುಂಬ ಜನರು ಮರವಿನ ಕಾಯಿಲೆಗೆ ತುತ್ತಾಗ್ತಾರೆ. ಬ್ರೈನ್ ಮೆಮೊರಿ ಹೆಚ್ಚಿಸುವಂಥ ಆಹಾರಗಳನ್ನ ತಗೊಳ್ಳೋದ್ರಿಂದ ಈ ತೊಂದರೆನ ದೂರ ಮಾಡ್ಬೋದು. ಯಾವ ಆಹಾರಗಳು? ಒಂದೆಲಗ ಸೊಪ್ಪು, ಸರಸ್ವತಿ ಎಲೆ, ಬ್ರಾಹ್ಮಿ ಎಲೆ ಅಂತ ಕರೀತಾರೆ. ಅದನ್ನು ನಿಮ್ಮ ಆಹಾರದಲ್ಲಿ ಬಳಸಿ. 5ರಿಂದ 6 ಬಾದಾಮಿನ 8 ಗಂಟೆ ನೀರಲ್ಲಿ ನೆನೆಸಿ ಸಿಪ್ಪೆ ತೆಗೆದು ತಿನ್ನೋದ್ರಿಂದನೂ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. ಅಗಸೆ ಬೀಜ, ಕುಂಬಳಕಾಯಿ ಬೀಜ, ಕಲ್ಲಂಗಡಿ ಹಣ್ಣಿನ ಬೀಜ, ಜಾಯಿಕಾಯಿ ಅಂದರೆ ನಟ್ ಮೆಗ್, ಕಪ್ಪು ಜೀರಿಗೆ, ಜೇನುತುಪ್ಪ, ಏಲಕ್ಕಿ, ಶುದ್ಧವಾದ ಅರಿಶಿನ, ದಾಲ್ಚಿನ್ನಿ ಚಕ್ಕೆ, ನುಗ್ಗೆ ಸೊಪ್ಪು, ಶುಂಠಿ, ಪಾಲಕ್ ಸೊಪ್ಪು, ದಾಳಿಂಬೆ, ಬೆಟ್ಟದ ನೆಲ್ಲಿಕಾಯಿ, ನೇರಳೆ ಹಣ್ಣು, ಬೀಟ್ರೋಟ್, ಅಲೋವೆರಾ ಇವುಗಳನ್ನ ನಿಮ್ಮ ಆಹಾರದಲ್ಲಿ ಹೆಚ್ಚಾಗಿ ಬಳಸಿ. ಇದ್ರ ಜೊತೆಗೆ ಗಾಣದ ಕೊಬ್ಬರಿ ಎಣ್ಣೆ, ಗಾಣದ ಶೇಂಗಾ ಎಣ್ಣೆ, ಎಳ್ಳೆಣ್ಣೆ, ಸಿಸಾಮ್ ಆಯಿಲ್ನ ನಿಮ್ಮ ಅಡುಗೆಯಲ್ಲಿ ಬಳಸೋದ್ರಿಂದನೂ ನಿಮ್ಮ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. ನೆನಪಿನ ಶಕ್ತಿ, ಬುದ್ಧಿಶಕ್ತಿ ಹೆಚ್ಚಿಸುವಂಥ ಆಹಾರಗಳ ಬಗ್ಗೆ, ಮನೆಮದ್ದು ಬಗ್ಗೆ ನಾನು ತುಂಬ ವಿಡಿಯೋಸ್ ಮಾಡಿದ್ದೀನಿ, ಒಂದ್ಸಲ ಚೆಕ್ ಮಾಡಿ. 21 ದಿನ ಮೆದುಳಿನ ಚುರುಕು ಮಾಡುವಂಥ, ನೆನಪಿನ ಶಕ್ತಿ ಹೆಚ್ಚಿಸುವಂಥ ಆಹಾರಗಳನ್ನ ತಗೊಳ್ಳಿ, ಒಳ್ಳೆ ರಿಸಲ್ಟ್ ಬರುತ್ತೆ. ಮೂರನೇ ಅಭ್ಯಾಸ, ಹ್ಯಾಬಿಟ್ ಟು ಇನ್ಕ್ರೀಸ್ ಬ್ರೈನ್ ಹೈಡ್ರೇಷನ್. ನಮ್ಮ ದೇಹದಲ್ಲಿ 75% ನೀರೇ ಇರುತ್ತೆ, ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಸರಿಯಾಗಿ ನೀರು ಕುಡಿಲಿಲ್ಲ ಅಂದರೆ ಆರೋಗ್ಯದಲ್ಲಿ ತುಂಬ ಏರುಪೇರಾಗುತ್ತೆ, ಡಿಹೈಡ್ರೇಷನ್ ಆಗುತ್ತೆ, ತಲೆನೋವು ಬರುತ್ತೆ, ವಾಕರಿಕೆ ಆಗುತ್ತೆ, ಓದಿದ್ದೆಲ್ಲ ಮರ್ತೋಗ್ಬಿಡುತ್ತೆ. ಅದಕ್ಕೆ ಪ್ರತಿದಿನ ಮಿನಿಮಮ್ 3 ಲೀಟ್ರ್ ನೀರು ಕುಡಿಬೇಕು ಅಂತ ಹೇಳ್ತಾರೆ. ಒಂದೇ ಸಲ ನೀರು ಕುಡಿಬೇಡಿ, ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಬಾಯಾರಿಕೆ ಆದಾಗೆಲ್ಲನೂ ನೀರು ಕುಡೀರಿ. ನಿಮ್ಮ ಮೆದುಳು ಚುರುಕಾಗಿ ಕೆಲಸ ಮಾಡುತ್ತೆ. ಈ ಒಳ್ಳೆ ಅಭ್ಯಾಸನ 21 ದಿನ ಫಾಲೋ ಮಾಡಿ, ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. 4ನೇ ಒಳ್ಳೆ ಅಭ್ಯಾಸ, ಹ್ಯಾಬಿಟ್ ಟು ಇನ್ಕ್ರೀಸ್ ಬ್ರೈನ್ ಸ್ಟ್ರೆಂತ್. ನಿಮ್ಮ ಮೆದುಳನ್ನ ಚುರುಕಾಗಿಡಬೇಕು ಅಂದರೆ ಅದಕ್ಕೆ ಎಕ್ಸಸೈಸ್ ಬೇಕು. ನೆನಪಿನ ಶಕ್ತಿ, ಬುದ್ಧಿಶಕ್ತಿ ಹೆಚ್ಚು ಮಾಡುವಂಥ ಎಕ್ಸಸೈಸ್ ಇದೆ, ಮುದ್ರಾಸ್ ಇದೆ, ಯೋಗ ಆಸನಗಳಿದೆ, ಅವೆಲ್ಲನೂ ಪ್ರಾಕ್ಟೀಸ್ ಮಾಡಿ. ಯಾವುದನ್ನು ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಬ್ರೈನ್ ಗೇಮ್ಸ್ ಇರುತ್ತೆ. ಬುದ್ಧಿನ ಚುರುಕು ಮಾಡುವಂಥ ಕತೆಗಳನ್ನ ಓದಿ, ಆಟಗಳನ್ನ ಆಡಿ 21 ದಿನ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ನಿಮ್ಮ ಬ್ರೈನ್ ಶಾರ್ಪ್ ಆಗುತ್ತೆ. 5ನೇ ಅಭ್ಯಾಸ, ಹ್ಯಾಬಿಟ್ ಟು ಡಿಕ್ರೀಸ್ ಬ್ರೈನ್ ಸ್ಟ್ರೆಸ್. ಪ್ರತಿಯೊಬ್ಬರಿಗೂ ಯಾವುದೋ ಒಂದು ಸಿಚುವೇಷನಲ್ಲಿ ಸ್ಟ್ರೆಸ್, ಒತ್ತಡ, ಖಿನ್ನತೆ ಆಗೇ ಆಗುತ್ತೆ. ಆದರೆ ತುಂಬ ಓವರ್ ಸ್ಟ್ರೆಸ್ ಮಾಡ್ಕೋಬಾರ್ದು. ಮ್ಯಾಕ್ಸಿಮಮ್ 20 ನಿಮಿಷಕ್ಕಿಂತ ಜಾಸ್ತಿ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡಬಾರ್ದಂತೆ. ಅದಕ್ಕಿಂತ ಜಾಸ್ತಿ ಯೋಚನೆ ಮಾಡ್ತಾ ಇದ್ದೀರಾ, ಹಾಗಾದರೆ ನಿಮಗೆ ಸ್ಟ್ರೆಸ್, ಡಿಪ್ರೆಷನ್ ಇದೆ ಅಂತ ಅರ್ಥ. ಸ್ಟ್ರೆಸ್, ಡಿಪ್ರೆಷನ್ ಜಾಸ್ತಿ ಆದರೆ ಮೆದುಳಿಗೆ ತುಂಬ ತೊಂದರೆ ಆಗುತ್ತೆ. ಮೆದುಳಿಗೆ ಸ್ಟ್ರೆಸ್ ಕಡಿಮೆ ಮಾಡುವಂಥ ಕೆಲವು ಬ್ರೀತಿಂಗ್ ಎಕ್ಸಸೈಸ್ ಇದೆ, ಪ್ರಾಣಾಯಾಮಗಳಿದೆ, ಅವುಗಳನ್ನ ಪ್ರಾಕ್ಟೀಸ್ ಮಾಡಿ. ಭ್ರಾಮರಿ ಪ್ರಾಣಾಯಾಮ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ, ಅದನ್ನು ಪ್ರಾಕ್ಟೀಸ್ ಮಾಡಿ. ಅಥವಾ ಸಿಂಪಲ್ ಆಗಿರೋಂಥ ಬ್ರೀತಿಂಗ್ ಎಕ್ಸಸೈಸ್ನ ಮಾಡಿ. ಅಂದರೆ 6 ಸೆಕೆಂಡ್ ಡೀಪ್ ಇನ್ಹೇಲ್ ಮಾಡ್ಕೊಳ್ಳಿ, 3 ಸೆಕೆಂಡ್ಸ್ ಹೋಲ್ಡ್ ಮಾಡಿ,
6 ಸೆಕೆಂಡ್ ಡೀಪ್ ಎಕ್ಸೆಲ್ ಮಾಡಬೇಕು. ಹೀಗೆ 5 ನಿಮಿಷ ಮಾಡಿ. ಈ ರೀತಿ ಕೆಲವು ಬ್ರೀತಿಂಗ್ ಎಕ್ಸಸೈಸ್ ಇದೆ, ಪ್ರಾಣಾಯಾಮಗಳಿದೆ. ಅವುಗಳನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಮೆದುಳಿಗೆ ಒತ್ತಡ ಆಗಲ್ಲ, ಸ್ಟ್ರೆಸ್ ಆಗಲ್ಲ. ಮೆದುಳು ಆರೋಗ್ಯವಾಗಿದ್ರೇ ನಾವು ಆರೋಗ್ಯವಾಗಿರ್ತೀವಿ, ನೆನ್ಪಿಟ್ಕೊಳ್ಳಿ. ಒಂದಿನ ಮಾಡಿ ಬಿಡೋದಲ್ಲ, 21 ದಿನ ಪ್ರಾಕ್ಟೀಸ್ ಮಾಡಿ, ನೆಕ್ಸ್ಟ್ ಅದೇ ಕಂಟಿನ್ಯೂ ಆಗುತ್ತೆ. 6ನೇ ಒಳ್ಳೆ ಅಭ್ಯಾಸ, ಹ್ಯಾಬಿಟ್ ಟು ಡಿಕ್ರೀಸ್ ನೆಗೆಟಿವ್ ಥಾಟ್ಸ್. ಒಂದು ರಿಸರ್ಚ್ ಪ್ರಕಾರ ಪ್ರತಿಯೊಬ್ಬರಿಗೂ ದಿನಕ್ಕೆ 60,000 ಆಲೋಚನೆಗಳು ಬರುತ್ತಂತೆ. ಅದರಲ್ಲಿ ಜಾಸ್ತಿ ನೆಗೆಟಿವ್ ಥಾಟ್ಸೇ ಇರುತ್ತಂತೆ. ಆ ನೆಗೆಟಿವ್ ಥಾಟ್ಸ್ನ ಕಡಿಮೆ ಮಾಡ್ಕೋಬೇಕು ಅಂದರೆ ಒಂದು ಸೂಪರ್ ಟ್ರಿಕ್ ಇದೆ ಗೊತ್ತಾ? ಒಂದು ಬುಕ್ ತೊಗೊಳ್ಳಿ, ನಿಮಗೆ ಬರುವ ಎಲ್ಲ ಥಾಟ್ಗಳನ್ನ ಅದ್ರ ಮೇಲೆ ಬರೀರಿ. ನೆಗೆಟಿವ್ ಇರ್ಬೋದು, ಪಾಸಿಟಿವ್ ಇರ್ಬೋದು, ಯಾವುದೇ ಮುಜುಗರ ಇಲ್ದಲೆ, ಸಂಕೋಚ ಇಲ್ದಲೆ ಹಾನೆಸ್ಟಾಗಿ ಬರೀಬೇಕು. ಎಲ್ಲನೂ ಕರೆಕ್ಟಾಗಿ ಬರೀರಿ. 1 ಗಂಟೆ ನಂತರ ನೀವು ಬರೆದಿರೋಂಥ ಆಲೋಚನೆಗಳನ್ನ, ಥಾಟ್ಸ್ಗಳನ್ನ ನೀವೇ ಓದಿ, ಯಾರಿಗೂ ತೋರಿಸ್ಬೇಡಿ. ಆಗ ನಿಮಗೆ ಗೊತ್ತಾಗುತ್ತೆ ಯಾವುದು ಒಳ್ಳೆ ಆಲೋಚನೆ, ಯಾವುದು ತಪ್ಪಾಗಿರೋ ಆಲೋಚನೆ ಅಂತ. ಅದು ತಪ್ಪು, ನೆಗೆಟಿವ್ ಆಲೋಚನೆ ಮಾಡಬಾರ್ದು ಅಂತ ನಿಮ್ಮ ಬ್ರೈನ್ಗೆ ಅರ್ಥ ಆಗೋ ರೀತಿ ಅದನ್ನು ಕಾಟ್ ಮಾಡಿ ಅದನ್ನು ತೆಗೆದಾಕ್ಬಿಡಿ. ಬರೀ ಒಳ್ಳೆ ಆಲೋಚನೆಗಳನ್ನ ಹೆಚ್ಚಿಸ್ಕೊಳ್ಳಿ. ಹೀಗೆ 21 ದಿನ ಪ್ರಾಕ್ಟೀಸ್ ಮಾಡಿ. ನಂತರ ಪಾಸಿಟಿವ್ ಥಿಂಕಿಂಗಲ್ಲೇ ಇರ್ತೀರಾ. ನೆಗೆಟಿವ್ ಥಿಂಕಿಂಗ್ ನಿಮ್ಮ ಹತ್ರನೂ ಬರಲ್ಲ. ಈ 6 ಅಭ್ಯಾಸಗಳನ್ನ 21 ದಿನ ಪ್ರಾಕ್ಟೀಸ್ ಮಾಡಿ. ನಿಮ್ಮ ಮೆದುಳಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನು ಇಮ್ಯಾಜಿನ್ ಮಾಡ್ಕೊಂಡು ಹೇಳ್ತಾ ಇಲ್ಲ, ಸುಳ್ಳು ಹೇಳ್ತಾ ಇಲ್ಲ. ಇವೆಲ್ಲ ಪ್ರೂವ್ ಆಗಿರುವಂಥ ಅಭ್ಯಾಸಗಳು. ಬಯೋ ಹ್ಯಾಕ್ ಯುವರ್ ಬ್ರೈನ್ ಅಂತ ಬುಕ್ಕಿಂದ ಈ ಅಭ್ಯಾಸಗಳನ್ನ ತೊಗೊಂಡಿದ್ದೀನಿ. 21 ದಿನ ಈ ಅಭ್ಯಾಸಗಳನ್ನ ಸರಿಯಾಗಿ ಫಾಲೋ ಮಾಡಿ. ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮೆದುಳನ್ನು ಆರೋಗ್ಯವಾಗಿ ಸೂಪರ್ ಬ್ರೈನ್ ಆಗಿ ಮಾಡಿ. ಸೂಪರ್ ಬ್ರೈನ್ ಆದರೆ ಖಂಡಿತವಾಗ್ಲೂ ನೀವು ಜೀವನದಲ್ಲಿ ಅಂದ್ಕೊಂಡಿದ್ದನ್ನು ಸಾಧಿಸ್ತೀರಾ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.